ನಾನು ನಿಮ್ಮ ಪ್ರೀತಿಯನ್ನು ಡೇ 1 ಲೈಫ್ ಆಫ್ ಫ್ರೆಶರ್ ಡಿಗ್ರಿ ಇದೆ ಆದರೆ ಕೆಲಸ ಇಲ್ಲ, ರೆಸ್ಯೂಮ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಿ. ಹಾಗೆ ಹೋಗ್ತಿರ್ಬೇಕಾದ್ರೆ ಒಬ್ರು ನನ್ನ ದುರ್ಗುಡ್ಕೊಂಡು ನೋಡ್ತಾ ಇದ್ರು. ನಾನು ನೋಡ್ಕೊಂಡು ಹಾಗೆ ಸುಮ್ಮನೆ ಹೋದೆ. ಈ ಚಿಕ್ಕ ಪಾಪುನ ಅವರಮ್ಮ ನನ್ನ ಮೇಲೆ ಕೂರಿಸ್ಬಿಟ್ರು. ಅವಳು ನೋಡಿದ್ರೆ ಬಾಯಲ್ಲಿ ಕೈ ಇಟ್ಕೊತಾ ಇದ್ಲು. ನಾನು ಮತ್ತೆ ಅದನ್ನು ತೆಗಿಯೋದು, ಅವಳು ಮತ್ತೆ ಇಟ್ಕೊಳ್ಳೋದು. ಇದೇ ಆಟ ಆಡ್ಕೊಂಡು ನಾವಿಬ್ರು ಕುತ್ಕೊಬಿಟ್ವಿ. ಆಮೇಲೆ ನೆನಪಾಯ್ತು ಸ್ವಲ್ಪ ಹೊತ್ತಾದ್ಮೇಲೆ ನಂಗೆ ಇಂಟರ್ವ್ಯೂ ಇದೆ ಅಂತ. ಈ ಬ್ಯಾಂಗ್ಳೂರ್ ಟ್ರಾಫಿಕ್ನಲ್ಲಿ ಕೆಲಸ ಹುಡ್ಕೋದ್ರಲ್ಲಿ ಇರೋ ಕಷ್ಟ ಆ ಎಚ್ಚರಿಗೆ ಮೇಲೆ ಹಾಕೋದ್ರಲ್ಲಿ ಇಲ್ಲ ನೋಡಿ. ಹೋಗ್ತಾ ಇದ್ದೀನಿ ಇನ್ನೂ ಸ್ಟಾಪೇ ಬಂದಿಲ್ಲ. ಆಮೇಲೆ ಹೋಗ್ತಿರ್ಬೇಕಾದ್ರೆ ಎಲ್ಲರೂ ದೇವರಿಗೆ ಕೈ ಮುಗಿದ್ರೆ ನಾನು ಇವ್ರಿಗೆ ಕೈ ಮುಗ್ದೋದೆ. ಅದು ಯಾರು ಗೊತ್ತಾ? ಕೊನೆಗೂ ಇಂಟರ್ವ್ಯೂ ಲೊಕೇಶನ್ಗೆ ರೀಚ್ ಆದೆ. ಎಷ್ಟೊಂದು ಕಂಪ್ನೀಸ್ ಇತ್ತು, ಕೇಳ್ಕೊಂಡು ಹೋಗೋಷ್ಟರಲ್ಲಿ ಸಾಕಾಗೋಯ್ತು. ಡಿಗ್ರಿ ಮುಗಿಸಿ ಕೆಲಸ ಹುಡುಕೋದು ಲೈಫ್ ಕಳ್ಸ್ಕೊಡೋದು ದೊಡ್ಡ ಪಾಠ ನಮಗೆ. ಇಲ್ಲಿ 9 ಆದಮೇಲೆ ಟಿ ಅಂತ ಹಾಕಿದ್ದಾರೆ. 10th ಅನ್ಕೋಬೇಕಾ, ಟಾಪ್ ಅನ್ಕೋಬೇಕಾ, ಇಲ್ಲಾಂದ್ರೆ ಟೆರೆಸ್ ಅನ್ಕೋಬೇಕಾ, ಇದನ್ನ ಯೋಚನೆ ಮಾಡಿಕೊಂಡು ನಾನು ಅನ್ಕೋತಾ ಇದ್ದೆ. ಇದೆಲ್ಲ ಕೇಳ್ತಾರೆ ಇಂಟರ್ವ್ಯೂ ಅಲ್ಲಿ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್, ಲಾಜಿಕಲ್ ಸ್ಕಿಲ್ ಅಂತ. ಇದನ್ನ ಯೋಚನೆ ಮಾಡ್ಕೊಂಡೆ ನಿಂತ್ಕೊಂಡ್ಬಿಟ್ಟೆ. ಇನ್ನೇನು ಒಳಗೋಗಿದ ತಕ್ಷಣ ಫಸ್ಟ್ ರೌಂಡ್ಗೆ ಕರೆದ್ರು. ಆಮೇಲೆ ಕ್ಲಿಯರ್ ಆಯಿತು ಫಸ್ಟ್ ರೌಂಡು. ವಾಶ್ರೂಮ್ಗೆ ಹೋದೆ ಬಿಟ್ಟು ಶೋಕಿ ಮಾಡೋಕ್ಕೆ. ಆ ಗ್ಯಾಪಲ್ಲೇ ನೆಕ್ಸ್ಟ್ ರೌಂಡ್ಗೆ ಕರೆದ್ರು. ಬೇಗ ಬಡಬಡ ಅಂತ ಓಡೋದೆ ನೆಕ್ಸ್ಟ್ ರೌಂಡು ಕ್ಲಿಯರ್ ಆಯಿತು. HR ಹೇಳಿದ್ರು ನೈಟ್ ಶಿಫ್ಟ್ ಇರುತ್ತೆ ಅಂತ. ನಾನೊಂದು ಕೈ ಮುಗ್ದು ಬಂದೆ ವಾಪಸ್ ಬರಬೇಕಾದ್ರೆ ನಾನು ತುಂಬ ಬೇಗ ಮನೆಗೆ ಬಂದೆ. ಹೋಗ್ಬೇಕಾದ್ರೆ ಎಷ್ಟೊತ್ತು ತೊಗೊಂಡೆ. ನಾನೊಂದೊಂದ್ಸಲಿ ಅನ್ಕೋತಾ ಇರ್ತೀನಿ, ಹೋಗ್ಬೇಕಾದ್ರೆ 4 ಅವರ್ ತೊಗೊಂಡೆ, ಬರ್ಬೇಕಾದ್ರೆ ಬರೀ 2 ಅವರ್ 3 ಅವರ್ ತೊಗೊಂಡೆ. ಯಾಕಂದರೆ ಹೋಗ್ಬೇಕಾದ್ರೆ ನಮಗೆ ರೂಟ್ ಗೊತ್ತಿರಲ್ಲ, ಬರ್ಬೇಕಾದ್ರೆ ನಮಗೆ ರೂಟ್ ಗೊತ್ತಾಗಿರುತ್ತೆ, ಅದಕ್ಕೆ ಅಷ್ಟು ಟೈಮ್ ತೊಗೊಳುತ್ತೆ ಅಂತ. ಬರಬೇಕಾದ್ರೆ ಹಂಗೆ ಪಾನಿಪುರಿ ತಿನ್ಕೊಬಂದೆ. ಅವನೆಲ್ಲಿ ಕೈ ಹಾಕೊಂಡು ತೊಳ್ಕೊಂಡಿರ್ತಾನೋ ಏನೋ ಗೊತ್ತಿಲ್ಲ, ಆದರೂ ತಿಂದೆ. ಎಳ್ನೀರು ಕುಡ್ದೆ. ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಪೊಲೀಸ್ ಜೀಪ್ ನೋಡ್ರೆ ಕಳ್ಳರು ಕೂತ್ಬಿಟ್ಟವ್ರೆ. ಆಮೇಲೆ ಒಂದು ಕ್ಷಣ ಭಯ ಆಗಿ ಅಲ್ಲೇ ತಲೆ ಸುತ್ತು ಬಿದ್ದೋಗ್ಬಿಟ್ಟೆ ಸೀಟ್ ಮೇಲೇ. ಹಂಗೆ ಬರಬೇಕಾದ್ರೆ ಈ ನಾಯಿ ಬೇರೆ ಇನ್ನೊಂದು ನಾಯಿಗೆ ಲುಕ್ ಹೊಡಿತಾ ಇತ್ತು. ನಾನು ಏನಪ್ಪ ನಿಂದು ಅಂತ ಅಂದಷ್ಟರಲ್ಲಿ ಅದು ನೀನು ಬೇಡ, ನಿನ್ನ ಸವಾಸ ಬೇಡ, ಹೋಗು ಅಂತ ಹೋಯ್ತು. ಇಷ್ಟ ಆಗಿತ್ತು ಡೇ 1 ಆಫ್ ಕೆಲಸಕ್ಕಾಗಿ ಪರದಾಟ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಎಲ್ಲರೂ ಆರಾಮಾಗಿರಿ, ಖುಷಿಯಾಗಿರಿ. ಸಿಗುವ.